ಇನ್ನು ಇಂದಿನ ಸಂಚಿಕೆಯಲ್ಲಿ ಗುರುಗಳು ಸ್ಫಟಿಕ ಮಾಲಾದ ವಿಶೇಷತೆ ಏನು ಎಂಬುದನ್ನು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಎಲ್ಲ ದೈವಿಕವಾದ ಪದಾರ್ಥಗಳಲ್ಲಿ ತುಂಬ ಜನಪ್ರಿಯವಾಗಿರುವಂಥದ್ದು, ಎಲ್ಲರೂ ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಬಳಸುವಂಥ ಪದಾರ್ಥ ಅಂದರೆ ಸ್ಫಟಿಕ ಮಾಲೆ ಆಗಿರುತ್ತೆ. ನಮ್ಮ ಜನಗಳು ಮಾಡ್ತಕ್ಕಂಥ ತಪ್ಪು ಇದೇ ಆಗಿರುತ್ತೆ. ಸ್ಫಟಿಕ ಮತ್ತು ರುದ್ರಾಕ್ಷಿ ಅಂತ ಅಂದ್ಬಿಟ್ರೆ ಒಂದು ರೀತಿ ಯೂನಿವರ್ಸಲ್ ಆಗಿರುವಂಥ ಪದಾರ್ಥಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ಜನ ಏನು ಅದನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ, ನನಗೆ ಆಗ ಬರುತ್ತಾ ಇಲ್ವ ಅಂತ ಚೆಕ್ ಮಾಡೋದಿಲ್ಲ, ಹಾಕ್ಕೊಂಡ್ಬಿಡ್ತೀರಾ. ಇರಲಿ, ಅದನ್ನು ಹಾಕ್ಕೊಂಡ್ಮೇಲೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಜಾಸ್ತಿ ಆಗಿರುವಂಥದ್ದು ಇದೆ, ಅಥವಾ ಹಾಕ್ಕೊಂಡು ಪರಿಹಾರಗಳಾಗದೇ ಇರೋವಂಥದ್ದು ಇದೆ. ಕಾರಣ ಏನಂತಂದರೆ ಒರಿಜಿನಲ್ ಹಾಕ್ಕೊಂಡಿರಲ್ಲ, ಮೊದಲನೇ ಸಮಸ್ಯೆ. ಎರಡನೇದು ಎನರ್ಜೈಸ್ ಆಗಿರೋದಿಲ್ಲ. ಮೂರನೇದು ಕಸ್ಟಮೈಸ್ ಆಗಿರೋದಿಲ್ಲ, ನಿಮ್ಮ ನಕ್ಷತ್ರ ರಾಶಿಗೆ ಕಸ್ಟಮೈಸ್ ಆಗಿ ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಇದೆಲ್ಲ ಆಗದೇ ಇರೋವಾಗ ನಿಮ್ಮ ರಿಸಲ್ಟ್ಸ್ ಹೇಗೆ ಬರೋದಕ್ಕೆ ಸಾಧ್ಯ? ಸೊ ಇದೆಲ್ಲ ಮಾಡಿಕೊಂಡೇ ಆ ಪ್ರೋಸೆಸ್ ನಂತರನೇ ನೀವು ಧಾರಣೆಯನ್ನು ಮಾಡ್ಕೋಬೇಕು. ಎಸ್ಪೆಷಲಿ ಸ್ಫಟಿಕ ಇದೆಯಲ್ಲ, ಇದಕ್ಕೆ ಅದರದೇ ಆದ ಮಹತ್ವ ಇದೆ. ಇದು ಇವತ್ತಿನ ಎಣ್ಣೆಯಿಂದ ಇರುವಂಥ ಮಹತ್ವ ಅಲ್ಲ. ಸ್ಫಟಿಕ, ಇದನ್ನು ಕ್ರಿಸ್ಟಲ್ ಅಂತ ಕರಿತೀವಿ ನಾವು. ಈ ಒಂದು ಸ್ಫಟಿಕ ಭವಿಷ್ಯ ಅನ್ನತಕ್ಕಂಥ ಒಂದು ವಿಶೇಷವಾದ ವಿಭಾಗ ಕೂಡ ಇದೆ. ಸೊ ಇದರಲ್ಲಿ ಡಾಕ್ಟರೇಟ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾನು ಸ್ಫಟಿಕದ ಬಗ್ಗೆ ತುಂಬ ಆಳವಾದ ಸಂಶೋಧನೆಯನ್ನು ಮಾಡಿದ್ದೀನಿ. ಈ ಸ್ಫಟಿಕ ಭವಿಷ್ಯ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಹಲವಾರು ವಾಹಿನಿಗಳಲ್ಲಿ ನಾನು ಫಲಜ್ಯೋತಿಷ್ಯವನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಸಹ ನಡೆಸ್ಕೊಟ್ಟಿದ್ದೀನಿ. ಈ ಸ್ಫಟಿಕ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಗ್ರೀಕ್ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಒಂದು ವೆಸ್ಟರ್ನ್ ಅಸ್ಟ್ರಾಲಜಿ ಕಾನ್ಸೆಪ್ಟ್ ಆಗಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಬಹುಶಃ ಮುಂದಿನ ಸಂಚಿಕೆಗಳಲ್ಲಿ ಈ ಕ್ರಿಸ್ಟಲ್ ಬಾಲ್ ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ. ಇವತ್ತಿನ ಮಟ್ಟಿಗೆ ಕೇವಲ ಸ್ಫಟಿಕ ಸರ, ಸ್ಫಟಿಕ ಮಾಲೆಯ ಬಗ್ಗೆ ಮಾತನಾಡಬೇಕು ಅನ್ನೋದಾದರೆ, ಸ್ಫಟಿಕ ಫಾರ್ಮೇ ಯಾವುದೇ ಆಗಿರಲಿ, ಅದು ಒಂದು ರಾಕಟ್ ಆಗಿರ್ಬೋದು, ಅಥವಾ ಅನ್ಪಾಲಿಷ್ಡ್ ಸ್ಟೋನ್ ಆಗಿರ್ಬೋದು, ಅಥವಾ ಒಂದು ಪಾಲಿಷ್ಡ್ ಒಂದು ಮಣಿ ಆಗಿರ್ಬೋದು, ಯಾವುದೇ ರೂಪದಲ್ಲಿದ್ದರೂ ಸಹ ಅದರ ಮೂಲ ಗುಣ ಅದನ್ನು ಬಿಟ್ಕೊಡೋದಿಲ್ಲ. ಆ ಸ್ಫಟಿಕದಲ್ಲಿರತಕ್ಕಂಥ ಮೂಲ ಗುಣ ಏನು ಅಂತಂದರೆ ಸಂವಹನಾ ಶಕ್ತಿ ಅಂತ ಹೇಳ್ತೀವಿ ನಾವು, ರಿಸೆಪ್ಟಿವ್ನೆಸ್ ಅನ್ನತಕ್ಕಂಥದ್ದು. ಸೊ ಈ ಸ್ಫಟಿಕ ನಿಮ್ಮ ಜೊತೆ ನಿರಂತರವಾಗಿ ಸ್ಪಂದಿಸುತ್ತೆ. ಇದು ಅಂದರೆ ಇಟ್ಸ್ ಎ ಲಿವಿಂಗ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ನಮ್ಮ ಕಣ್ಣು ಕಾಣಿಸ್ತಕ್ಕಂಥ ಸ್ಫಟಿಕ ಮಾಲೆ ಏನಿರುತ್ತೆ, ಇದನ್ನು ಬಹುಶಃ ನೀವು ನೋಡ್ಬೋದು, ಇದು ಒಂದು ಜೀವವಿಲ್ಲದೆ ಇರತಕ್ಕಂಥ ಪದಾರ್ಥ ಅಂತ ನಮ್ಗೆ ಅನಿಸುತ್ತೆ. ಆದರೆ ಈ ಸ್ಫಟಿಕದ ಮಹತ್ವ ಏನಂತಂದರೆ, ಇದು ನಮ್ಮ ಜೊತೆ ಸ್ಪಂದಿಸ್ತಕ್ಕಂಥ ಒಂದು ಪದಾರ್ಥ ಆಗಿರುತ್ತೆ. ಬೇರೆ ಎಲ್ಲ ಮಾಲೆಗಳಿಗೆ ಪದಾರ್ಥಗಳಿಗೂ ಸಹ ವ್ಯತ್ಯಾಸ ಅಂದರೆ ಇದೆ. ನೋಡಿ, ನಾನು ಕೈಗೆ ತೊಗೊಳ್ತಾ ಇದ್ದಾಗೆ ಕೈಯೆಲ್ಲ ಬಹಳ ತಣ್ಣಗಿದೆ. ತಾವೂ ಸಹ ಇದನ್ನು ನೋಡ್ಬೋದು ಎಷ್ಟು ತಣ್ಣಗಿದೆ ಅಂದರೆ ಇದು ಒರಿಜಿನಲ್ ಸ್ಫಟಿಕ ಮಾಲೆ ಆಗಿರುತ್ತೆ. ಸೊ ಡೂಪ್ಲಿಕೇಟ್ ಸ್ಫಟಿಕ ಮಾಲೆ ಅಂದರೆ ಯಾವತ್ತೂ ಅಷ್ಟೇ ಈ ಫೀಲ್ ನಿಮಗೆ ಬರೋದಿಲ್ಲ. ನಿಮಗೆ ಒರಿಜಿನಲ್ ಸ್ಫಟಿಕ ಮಾಲೆ ಕೈಗೆ ತಗೊಳ್ತಾ ಇದ್ದಾಗೆ ಒಂದು ತಣ್ಣನೆಯ ಸ್ಪರ್ಶ ನಿಮಗೆ ಕೊಡುತ್ತೆ. ಮೊದಲನೇ ಸ್ಫಟಿಕ ಒರಿಜಿನಲ್ಲ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮೊದಲನೇ ಒಂದು ಟೆಸ್ಟ್ ಇದಾಗಿರುತ್ತೆ. ಎರಡನೇದು, ನಾನು ಹೇಳಿದೆ ಸ್ಫಟಿಕ ಮಾಲೆ ರಿಸೆಪ್ಟಿವ್ನೆಸ್ ಜಾಸ್ತಿ ಇದೆ ಅನ್ನತಕ್ಕಂಥದ್ದು. ಇದನ್ನು ತಿಳಿಸಿದವ್ರು ಯಾರು ಅಂತಂದರೆ, ಈ ಕಂಚಿ ಮಠದ ಹಿಂದಿನ ತಲೆಮಾರಿನ ಒಂದು ಜಗದ್ಗುರುಗಳು ಪೆರಿಯಾವರ್ ಅಂತ ಹೇಳ್ತಾರೆ, ಚಂದ್ರಶೇಖರೇಂದ್ರ ಸರಸ್ವತಿಗಳು ಒಮ್ಮೆ ತಮ್ಮ ಭಕ್ತರಿಗೆ ತಿಳಿಸ್ಕೊಟ್ರಂತೆ ಸ್ಫಟಿಕಕ್ಕೆ ಯಾಕೆ ಮಹತ್ವವನ್ನು ಕೊಡಬೇಕು, ಯಾಕೆ ಸ್ಫಟಿಕ ಧಾರಣೆ ಮಾಡಬೇಕು ಅನ್ನತಕ್ಕಂಥದ್ದು. ಮಹಾಭಾರತದ ಒಂದು ಕಥೆಯನ್ನು ಹೇಳಿ ಆ ಹಿನ್ನೆಲೆಯಲ್ಲಿ ಸ್ಫಟಿಕದ ಮಹತ್ವವನ್ನು ಹೇಳಿದರು. ಮಹಾಭಾರತದಲ್ಲಿ ಏನಾಗುತ್ತೆ, ಭೀಷ್ಮಾಚಾರ್ಯರು ಈ ಶರಶಯ್ಯ ಮೇಲೆ ಮಲಗಿರುವಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಅವರು ಸ್ತುತಿಸಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ. ಆಗ ವಿಷ್ಣು ಸಹಸ್ರನಾಮವನ್ನು ಯುಧಿಷ್ಠಿರ ಕೇಳ್ಕೊಳ್ತಾನೆ, ಅವನದನ್ನು ಸಂಪೂರ್ಣವಾಗಿ ಗ್ರಹಿಸ್ತಾನೆ. ಆದರೆ ಆ ವಿಷ್ಣು ಸಹಸ್ರನಾಮವನ್ನು ಎಲ್ಲ ಯುಧಿಷ್ಠಿರ ಕಲ್ತ್ಕೊಂಡ ನಂತರ ಅಲ್ಲಿ ಯಾರೂ ಬರೆದಿಟ್ಕೊಳ್ಳಿಲ್ಲ, ಅಲ್ಲಿ ಯಾರೂ ಅದನ್ನು ದಾಖಲಾತಿಯನ್ನು ಮಾಡಿಕೊಳ್ಳಿಲ್ಲ. ಸೊ ಮುಂದಿನ ಜನಗಳಿಗೆ ತಲುಪಿಸೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿದ್ದಂಥ ಒಂದು ಸ್ಫಟಿಕದಲ್ಲೇ ಸಂಪೂರ್ಣವಾಗಿ ಅದು ಮುದ್ರಿತವಾಗಿತ್ತಂತೆ, ಅಂದರೆ ರೆಕಾರ್ಡ್ ಆಗಿತ್ತು ಅಂತ. ಸೊ ನೋಡಿ, ಸ್ಫಟಿಕಕ್ಕೆ ಎಷ್ಟು ರಿಸೆಪ್ಟಿವ್ನೆಸ್ ಇದೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಜ್ಞಾನವನ್ನು ಮೀರಿರ್ತಕ್ಕಂಥ ಒಂದು ಅದ್ಭುತವಾದ ವಿಚಾರ ಆಗಿರುತ್ತೆ. ಇಂಥ ಸ್ಫಟಿಕ ಮಾಲೆಯನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ವಿಶೇಷವಾದ ಲಾಭಗಳು ಸಿಗುತ್ತೆ. ಸ್ಫಟಿಕ ಮಾಲೆಯಿಂದ ಸಿಗತಕ್ಕಂಥ ಪ್ರಯೋಜನಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ.